ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ನಾನು ಕಲ್ಯಾಣಕಾರಿಣಿ ಗೋಮಾತೆಯ ಸುರಭಿ ಸ್ತೋತ್ರವನ್ನು ಅರ್ಥಸಹಿತವಾಗಿ ಹೇಳುತ್ತಾ ಇದ್ದೇನೆ. ಈ ಸ್ತೋತ್ರದ ಫಲಶ್ರುತಿಯನ್ನು ಒಮ್ಮೆ ನೋಡೋಣ. ಈ ಸ್ತೋತ್ರದ ಫಲಶ್ರುತಿಯಲ್ಲಿ ಈ ರೀತಿ ಹೇಳಿದೆ: ಯಾರು ಈ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸುವರೋ ಅವರು ಗೋಧನ ಸಂಪನ್ನರಾಗ್ತಾರೆ. ಅಷ್ಟೇ ಅಲ್ಲದೆ ಸರ್ವ ಸಂಪತ್ತಿನಿಂದ ಕೂಡಿ ಎಲ್ಲ ಕಾರ್ಯಗಳಲ್ಲಿ ಯಶಸ್ವಿಯಾಗ್ತಾರೆ. ಹಾಗೆಯೇ ಪುತ್ರ ಪೌತ್ರಾದಿಗಳನ್ನು ಹೊಂದುತ್ತಾರೆ. ಈ ಸ್ತೋತ್ರವನ್ನು ಪಠಿಸುವಂಥವರಿಗೆ ಎಲ್ಲ ತೀರ್ಥ ಸ್ನಾನದ ಫಲ ಲಭಿಸ್ತದೆ. ಹಾಗೆಯೇ ಎಲ್ಲ ಯಜ್ಞಗಳಲ್ಲಿ ದೀಕ್ಷೆ ತೊಟ್ಟ ಫಲ ಸಿಗ್ತದೆ. ಇದಿಷ್ಟು ಇಹಲೋಕದ ಫಲಗಳು. ಮುಂದೆ ಈ ಸ್ತೋತ್ರದಲ್ಲಿ ಈ ರೀತಿಯಾಗಿ ಹೇಳಿದೆ, ಅಂದರೆ ಈ ಸ್ತೋತ್ರದ ಫಲಶ್ರುತಿ ಮುಂದೆ ಈ ರೀತಿಯಾಗಿ ಇದೆ: ಯಾರು ಈ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸುವರೋ ಅವರು ಈ ಲೋಕದ ಎಲ್ಲ ಸುಖ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ, ಅಂದರೆ ಜೀವನದ ಕೊನೆಗೆ ಭಗವಾನ್ ಶ್ರೀಕೃಷ್ಣ ಧಾಮಕ್ಕೆ ಮರಳುವರು. ಚಿರಕಾಲದವರೆಗೆ ಅಲ್ಲಿದ್ದು ಭಗವಂತನ ಸೇವೆಯನ್ನು ಅವರು ಮಾಡ್ತಾರೆ. ಪುನರ್ಜನ್ಮ ಅನ್ನುವಂಥದ್ದು ಅವರಿಗೆ ಇರುವುದಿಲ್ಲ ಎಂಬುದಾಗಿ, ಇಷ್ಟು ಫಲಪ್ರದ ಮಹಿಮಾನ್ವಿತವಾದಂತಹ ಈ ಸುರಭಿ ಸ್ತೋತ್ರವನ್ನು ನಾನೀಗ ಅರ್ಥಸಹಿತವಾಗಿ ಹೇಳುತ್ತಾ ಇದ್ದೇನೆ. ಸ್ತೋತ್ರವನ್ನು ಹಾಗೆಯೇ ಅರ್ಥವನ್ನು ನೋಡೋಣ. ಮಹೇಂದ್ರ ಉವಾಚ ನಮೋ ದೇವ್ಯೈ ಮಹಾದೇವ್ಯೈ ಸುರಭ್ಯೈ ಚ ನಮೋ ನಮಃ ಗವಾಂ ಬೀಜಸ್ವರೂಪಾಯೈ ನಮಸ್ತೆ ಜಗದಂಬಿಕೆ. ಮಹೇಂದ್ರರು ಹೇಳಿದರು: ದೇವಿ, ಮಹಾದೇವಿ, ಸುರಭಿ, ನಿನಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಜಗದಂಬಿಕೆ, ನೀನು ಗೋವುಗಳಿಗೆ ಬೀಜ ಸ್ವರೂಪಳಾಗಿರುವೆ, ನಿನಗೆ ನಮಸ್ಕಾರಗಳು. महेंद्र बोले, देवी एवं महादेवी सुरभि को बार बार नमस्कार है. जगदम्बिके, तुम गोओं की बीज स्वरूपा हो, तुम्हें नमस्कार है. नमो राधा प्रियायै च पद्मांशायै नमो नमः. नमः कृष्ण प्रियायै च ಗವಾಂ ಮಾತ್ರೇ ನಮೋ ನಮಃ. ನೀನು ಶ್ರೀರಾಧಿಕಾಳಿಗೆ ಪ್ರಿಯಳು, ನಿನಗೆ ನಮಸ್ಕಾರವು. ನೀನು ಲಕ್ಷ್ಮಿಯ ಅಂಶಭೂತಳು, ನಿನಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಶ್ರೀಕೃಷ್ಣ ಪ್ರಿಯಳಿಗೆ ನಮಸ್ಕಾರವು. ಗೋವುಗಳ ತಾಯಿಗೆ ಮತ್ತೆ ಮತ್ತೆ ನಮಸ್ಕಾರವು. ತುಮ್ ಶ್ರೀ ರಾಧಾ ಕೋ ಪ್ರಿಯ ಹೋ, तुम्हें नमस्कार है. तुम लक्ष्मी की अंशभूता हो, तुम्हें बार बार नमस्कार है. श्री कृष्ण प्रिया को नमस्कार है. गोवों की माता को बार बार नमस्कार है. कल्पवृक्षस्वरूपायै सर्वेषां सततं परं श्रीदायै धनदायै च ಬುದ್ಧಿದಾಯೈ ನಮೋ ನಮಃ. ಯಾರು ಎಲ್ಲರಿಗೂ ಕಲ್ಪವೃಕ್ಷ ಸ್ವರೂಪಳೋ, ಹಾಗೆಯೇ ಶ್ರೀಧನ ಹಾಗೂ ಬುದ್ಧಿ ಪ್ರದಾನವನ್ನು ಮಾಡುವವಳು ಆದಂತಹ ಭಗವತಿ ಶ್ರೀ ಸುರಭಿಗೆ ನಮಸ್ಕಾರ. जो सबके लिए कल्पवृक्ष स्वरूपा तथा श्रीधन और बुद्धि प्रदान करने वाली है, उन भगवती सुरभि को बार बार नमस्कार है. शुभदायै प्रसन्नायै गोप्रदायै नमो नमः. यशोदायै सौख्यदायै धर्मज्ञायै नमो नमः. ಶುಭದೆಯು, ಪ್ರಸನ್ನಳು, ಗೋಪ್ರದಾಯಿನಿ ಸುರಭಿ ದೇವಿಗೆ ಮತ್ತೆ ಮತ್ತೆ ನಮಸ್ಕಾರಗಳು. ಯಶಸ್ಸು ಸೌಖ್ಯವನ್ನು ಕೊಡುವಂಥವಳಿಗೆ, ಧರ್ಮಜ್ಞೆ ದೇವಿಗೆ ಮತ್ತೆ ಮತ್ತೆ ನಮಸ್ಕಾರಗಳು. शुभदा, प्रसन्ना और गोप्रदायिनी सुरभि देवी को बार बार नमस्कार है. यश और सौख्य प्रदान करने वाली धर्मज्ञा देवी को बार बार नमस्कार है.
ಸ್ತೋತ್ರಸ್ಮರಣ ಮಾತ್ರೇಣ ತುಷ್ಟಾ ಹೃಷ್ಟಾ ಜಗತ್ಪ್ರಸೂಃ ಆವಿರ್ಬಭೂವ ತತ್ರೈವ ಬ್ರಹ್ಮಲೋಕೆ ಸನಾತನೀ. ಈ ರೀತಿಯಾದ ಸ್ತೋತ್ರವನ್ನು ಕೇಳುತ್ತಲೇ ಸನಾತನಿ ಜಗಜ್ಜನನಿ ಭಗವತಿ ಸುರಭಿ ಸಂತುಷ್ಟಳು, ಹಾಗೆಯೇ ಪ್ರಸನ್ನಳಾಗಿ ಆ ಬ್ರಹ್ಮಲೋಕದಲ್ಲಿಯೇ ಪ್ರಕಟಳಾದಳು. इस प्रकार स्तुति सुनते ही सनातनी जगज्जननी भगवती सुरभि संतुष्ट और प्रसन्न हो उस ब्रह्मलोक में ही प्रकट हो गई. महेन्द्राय वरं दत्वा वाञ्छितं सर्वदुर्लभं जगाम सा च गोलोकं ययुर्देवादयो गृहम्. ದೇವರಾಜ ಇಂದ್ರನಿಗೆ ಪರಮ ವಾಂಛಿತವಾದ ವರವನ್ನ ದಯಪಾಲಿಸಿ ಆಕೆ ಮತ್ತೆ ಗೋಲೋಕಕ್ಕೆ ವಾಪಸ್ಸಾದಳು. ದೇವತೆಗಳೆಲ್ಲರೂ ಕೂಡ ತಮ್ಮ ತಮ್ಮ ಸ್ಥಾನಗಳಿಗೆ ಮರಳಿದರು. देवराज इंद्र को परम दुर्लभ मनोवांछित वर देकर वे पुनः गोलोक को चली गई. देवता भी अपने अपने स्थानों को चले गए. बभूव विश्वं सहसा दुग्धपूर्णं च नारद दुग्धाद् घृतं ततो यज्ञस्ततः प्रीतिः सुरस्य च. ನಾರದರೆ, ಆ ಕೂಡಲೇ ಇಡೀ ವಿಶ್ವ ದುಗ್ಧ ಅಂದರೆ ಹಾಲಿನಿಂದ ಪರಿಪೂರ್ಣವಾಯಿತು. ಹಾಲಿನಿಂದ ತುಪ್ಪದ ಪ್ರಾಪ್ತಿಯಾಗಿ ತುಪ್ಪದಿಂದ ಯಜ್ಞಗಳು ಸಂಪನ್ನವಾದವು. ಅದರಿಂದ ದೇವತೆಗಳು ಸಂತುಷ್ಟರಾದರು. नारद, फिर तो सारा विश्व सहसा दूध से परिपूर्ण हो गया. दूध से घृत बना और घृत से यज्ञ संपन्न होने लगे तथा उनसे देवता संतुष्ट हुए. इदं स्तोत्रं महापुण्यं भक्तियुक्तश्च यः पठेत् स गोमान् धनवांश्चैव ಕೀರ್ತಿವಾನ್ ಪುಣ್ಯವಾನ್ ಭವೇತ್. ಯಾವ ಮಾನವನು ಈ ಮಹತ್ತರವಾದಂತಹ ಪವಿತ್ರ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸುವನೋ ಅವನು ಗೋಧನದಿಂದ ಸಂಪನ್ನನಾಗಿ ಸರ್ವ ಸಂಪತ್ತಿನಿಂದ ಕೂಡಿ ಯಶಸ್ವಿಯಾಗಿ ಪುತ್ರ ಪೌತ್ರಾದಿಗಳನ್ನು ಹೊಂದುವನು. जो मानव इस महान पवित्र स्तोत्र का भक्तिपूर्वक पाठ करेगा वो गोधन से संपन्न प्रचुर संपत्ति वाला परम यशस्वी और पुत्रवान हो जाएगा. सुस्नातः सर्वतीर्थेषु सर्वयज्ञेषु दीक्षितः इहलोके सुखं भुक्त्वा यात्यन्ते कृष्णमन्दिरम्. ಅವನಿಗೆ ಸಂಪೂರ್ಣ ತೀರ್ಥ ಸ್ನಾನದ ಫಲ ಹಾಗೆಯೇ ಅಖಿಲ ಯಜ್ಞಗಳಲ್ಲಿ ದೀಕ್ಷೆ ತೊಟ್ಟಂತಹ ಫಲ ಲಭಿಸುವುದು. ಇಂತಹವನು ಈ ಲೋಕದ ಎಲ್ಲ ಸುಖ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಭಗವಾನ್ ಶ್ರೀಕೃಷ್ಣ ಧಾಮಕ್ಕೆ ಮರಳುವನು. उसे संपूर्ण तीर्थों में स्नान करने तथा अखिल यज्ञों में दीक्षित होने का फल सुलभ होगा. ऐसा पुरुष इस लोक में सुख भोग कर अंत में भगवान श्री कृष्ण के धाम में चला जाता है. सुचिरं निवसेत् तत्र कुरुते कृष्ण सेवनं न पुनर्भवनं तस्य ಬ್ರಹ್ಮಪುತ್ರ ಭವೇ ಭವೇತ್. ಚಿರಕಾಲದವರೆಗೆ ಅಲ್ಲಿದ್ದು ಭಗವಂತನ ಸೇವೆಯನ್ನ ಮಾಡುವನು. ಹೇ ಬ್ರಹ್ಮಪುತ್ರ ನಾರದರೆ, ಅವನಿಗೆ ಮತ್ತೆ ಈ ಸಂಸಾರದಲ್ಲಿ ಬರುವಂತಹ ಅವಶ್ಯಕತೆ ಇರುವುದಿಲ್ಲ. चिरकाल तक वहाँ रहकर भगवान की सेवा करता रहता है. हे ब्रह्मपुत्र नारद, उसे पुनः इस संसार में नहीं आना पड़ता. ಈ ರೀತಿಯಾಗಿ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಹೇಳಿರುವಂತಹ ಮಹೇಂದ್ರ ಕೃತ ಸುರಭಿ ಸ್ತೋತ್ರ ಸಂಪೂರ್ಣವಾಯಿತು. ಅತ್ಯಂತ ಫಲಪ್ರದವಾದಂತಹ ಈ ಸ್ತೋತ್ರವನ್ನು ನಾವು ಪಠಿಸಿ ಕೃತಾರ್ಥರಾಗೋಣ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.